ಹಾರ್ನ್ ಮಾಡಿದ್ದಕ್ಕೆ ವೃದ್ಧನ ಮೇಲೆ ಮೃಗೀಯ ಹಲ್ಲೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಿರಾತಕನ ದರ್ಪ. ಕೇವಲ ಹಾರ್ನ್ ಮಾಡುವ ವಿಚಾರಕ್ಕೆ ಕಿರಿಕ್ ಶುರುವಾಗುತ್ತೆ. ಮನುಷ್ಯತ್ವ ಅನ್ನೋದೇ ಸತ್ತು ಹೋಗಿರುವ ಈ ಕಾಲದಲ್ಲಿ ಸುಮ್ಮನೆ ನೀವು ಬುದ್ಧಿ ಹೇಳಿದ್ರೆ ಸಾಕು, ಅವ್ರ ಮೈ ಮೇಲೇ ಬೀಳುತ್ತಾರೆ. ಅಂಥ ಒಂದು ವಾತಾವರಣವನ್ನು ನಾವು ನೋಡ್ತೀವಿ. ಕೇವಲ ಹಾರ್ನ್ ಮಾಡುವ ವಿಚಾರಕ್ಕೆ ಶುರುವಾದಂಥ ಕಿರಿಕ್ ವೃದ್ಧರೊಬ್ಬರ ಮೇಲೆ ಸಿನಿಮಾ ಸ್ಟೈಲ್ನಲ್ಲಿ ಅಟ್ಟಾಡಿಸ್ಕೊಂಡು ಹಲ್ಲೆ ಮಾಡಿದ್ದಾನೆ ವ್ಯಕ್ತಿ. ತನ್ನ ತಂದೆ ವಯಸ್ಸಿನವರು ಅನ್ನೋದನ್ನೂ ಕೂಡ ನೋಡದೆ ಹಿಡಿದು ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ರಸ್ತೆಯಲ್ಲಿ ನಡೆದು ಹೋಗ್ತಿದ್ದ 65 ವರ್ಷದ ಹಿರಿಯ ನಾಗರಿಕ ನಂಜುಂಡಪ್ಪ ಎಂಬುವವರು ಕಾರ್ನಲ್ಲಿ ಬಂದಿದ್ದ ನವೀನ್ ಎಂಬ ಮೃಗೀಯ ವ್ಯಕ್ತಿ ಆತನಿಗೆ ಬುದ್ಧಿ ಹೇಳ್ತಾರೆ, ಹೀಗೆಲ್ಲ ಹಾರ್ನ್ ಮಾಡಬೇಡ ಅಂತ. ಚಾಲಕ ಹಾರ್ನ್ ಮಾಡಿದ್ದಕ್ಕೆ ಬುದ್ಧಿ ಹೇಳಿದ್ದಕ್ಕೆ ಕಾರಿನಿಂದ ಇಳಿದು ಹಲ್ಲೆ ಮಾಡಿದ್ದಾನೆ. ಪಕ್ಕದಲ್ಲಿ ದೊಡ್ಡ ರಸ್ತೆ ಇದೆ, ಅಲ್ಲಿ ಹೋಗಬಾರದೆ ಅಂತ ನಂಜುಂಡಪ್ಪ ಹೇಳಿದ್ದಾರೆ. ಅದು ಹೇಳಿದ್ದೇ ತಡ ರೊಚ್ಚಿಗೆದ್ದ ನವೀನ್ ಕಾರಿನಿಂದ ಕೆಳಗಿಳಿದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಮೃಗೀಯ ರೀತಿಯಲ್ಲಿ ಹಲ್ಲೆ ಕೂಡ ಮಾಡಿದ್ದಾನೆ. ತನ್ನ ತಂದೆ ವಯಸ್ಸಿನವರು ಅನ್ನೋದನ್ನು ನೋಡದೆ ಈ ವೇಳೆ ವೃದ್ಧನ ಮೇಲೆ ಹಲ್ಲೆ ಮಾಡಿದ್ದಾನೆ. ತಪ್ಪಿಸಿಕೊಳ್ಳೋದಕ್ಕೆ ಹೋದರೂ ಕೂಡ ಬಿಡದೆ ಮನಸೋ ಇಚ್ಛೆ ಥಳಿಸಿದ್ದಾನೆ. ಕಾರನ್ನು ವೇಗವಾಗಿ ಚಲಾಯಿಸಿ ಮತ್ತೆ ಅಡ್ಡಗಟ್ಟಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತಿನ ಕಾಲದಲ್ಲಿ ಮನುಷ್ಯನ ಮನಸ್ಥಿತಿ ಎಷ್ಟು ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ. ನಂಜುಂಡಪ್ಪ ಎಂಬುವ ಹಿರಿಯ ವ್ಯಕ್ತಿ ಅವರು ಎಡ ಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೈಡ್ನಲ್ಲಿ. ನೋಡಿ, ಈ ಕಡೆ ರೈಟ್ ಸೈಡು ಕಾರಿನ ಚಾಲಕನಿಗೆ ಜಾಗ ಇದೆ. ಇಷ್ಟಾದರೂ ಕೂಡ ಸೈಡ್ ಬಿಡಲಿ ಅಂತ ಆ ರಸ್ತೆಯಲ್ಲಿ ಹೋಗ್ತಾ ಇರುವಂಥ ದಾರಿ ಹೋಗ ನಂಜುಂಡಪ್ಪನಿಗೆ ಹಾರ್ನ್ ಮಾಡ್ತಾನೆ. ಆ ಕಡೆ ಹೋಗಬಾರ್ದೆ, ಜಾಗ ಇದೆಯಲ್ಲ ಅಂತ ಅವ್ರು ಕೇಳಿದ್ದೇ ತಪ್ಪಾಗಿ ಹೋಯ್ತು ಅನ್ನುವಂತೆ ಕಾರ್ನಿಂದ ಇಳಿದು ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಹಾರ್ನ್ ಮಾಡಿದ್ದಕ್ಕೆ ಆ ಕಡೆ ಜಾಗ ಇದೆಯಲ್ಲ, ಅಲ್ಲಿ ಹೋಗ್ಬೋದಲ್ವಾ ಅಂತ ಕೇಳಿದ್ದೇ ತಪ್ಪಾಗೋಯ್ತು ಎಂಬಂತೆ ಹಲ್ಲೆಯನ್ನು ಮಾಡಿದ್ದಾನೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಹೋಗಬಹುದು. ವೃದ್ಧರ ಮೇಲೆ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಟಾಡಿಸಿಕೊಂಡು ಹಲ್ಲೆಯನ್ನು ಮಾಡಿರುವಂಥ ಘಟನೆ ಕೆಂಗೇರಿಯ ನಾಗದೇವನಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ನಡೆದಿದೆ. ಅಲ್ಲೊಬ್ರು ಮಹಿಳೆ ಅಡ್ಡ ಬರ್ತಾರೆ, ಮಹಿಳೆ ಬಿಡಿಸ್ಕೊಳಕ್ ಬರ್ತಾರೆ. ಇಷ್ಟಾದರೂ ಕೂಡ ಆತ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ ಇರ್ತಾನೆ. ಆ ವೃದ್ಧನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ನೋಡಿ, ಅಲ್ಲಿ ತಡೀಕೆ ಒಂದಿಬ್ಬರು ಮಹಿಳೆಯರು ಮುಂದಾಗ್ತಾರೆ, ತಡಿತಾರೆ ಆತನ್ನ. ಇಷ್ಟಾದರೂ ಆತ ಬಗ್ತಾನೇ ಇಲ್ಲ. ಮಹಿಳೆಯರು ಬುದ್ಧಿ ಹೇಳಿದ್ರು ಬಗ್ಗುತ್ತಿಲ್ಲ. ಆ ಹಿರಿಯ ನಾಗರಿಕ ಹೊರಟೋಗ್ಬಿಟ್ರು ಅಲ್ಲಿಂದ. ಹೋಗಿ ಅಂತ ಅಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಕಳಿಸ್ತಾರೆ, ಹೋಗ್ಬಿಡಿ ನೀವು ಇಲ್ಲಿಂದ ಅಂತ. ಅಲ್ಲಿದ್ದ ಇಬ್ಬರು ಮಹಿಳೆಯರು ಆ ವ್ಯಕ್ತಿಯನ್ನು ತಡೆಯೋ ಪ್ರಯತ್ನ ಮಾಡಿದ್ರು ಕೂಡ ಆತ ಏನು ಅಮಲೇರಿಸಿಕೊಂಡವನಂತೆ. ಯಾವ ರೀತಿ ನೋಡಿ, ಬಹುಶಃ ಬೆಳಗ್ಗೆ ಆತ ಏನಾದರೂ ಮದ್ಯಪಾನ ಮಾಡಿದ್ನೋ ಏನೋ ಎಂಬಂತೆ ವರ್ತಿಸ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ಇದ್ಕಿದ್ದ ಹಾಗೆ ಹೋಗಿ ಹಿರಿಯ ನಾಗರಿಕನಿಗೆ ಹಲ್ಲೆ ಮಾಡಿ ನೋಡಿ, ಅಲ್ಲಿ ನಿಂತ್ಕೊಂಡು ಕೂಡ ತುಂಬ ದೂರದಲ್ಲಿ ಹೋಗ್ತಿರುವಂಥ ವೃದ್ಧರಿಗೆ ಆವಾಜ್ ಕೂಡ ಹಾಕ್ತಾನೆ. ನಂಜುಂಡಪ್ಪ ಎಂಬ 65 ವರ್ಷದ ಹಿರಿಯ ನಾಗರಿಕನ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಕಾರ್ನಲ್ಲಿ ಬಂದಿದ್ದ ನವೀನ್ ಎಂಬ ದುರುಳ ನಡ್ಕೊಂಡಂಥ ರೀತಿ ಇದು. ಬುದ್ಧಿ ಹೇಳಿದ್ರೆ ತಪ್ಪು. ಇವತ್ತಿನ ಕಾಲದಲ್ಲಿ ಹಾರ್ನ್ ಮಾಡಬೇಡ ಅಂತ ಹೇಳಿದ್ದೇ ತಪ್ಪಾಗಿ ಹೋಯ್ತಾ. ಪಕ್ಕದಲ್ಲಿ ರೋಡ್ ಇದೆಯಲ್ಲಪ್ಪ, ಅಲ್ಲೇ ಹೋಗು, ನಾನು ರೋಡ್ ಸೈಡಲ್ಲೇ ಹೋಗ್ತಿದ್ದೀನಿ ತಾನೆ, ಇಲ್ಲಿ ಬಂದು ಯಾಕೆ ಹಾರ್ನ್ ಮಾಡ್ತೀಯ, ಜಾಗ ಇದೆಯಲ್ಲ ರೈಟ್ ಸೈಡ್ ಹೋಗು ಅಂತ ಹೇಳಿದ್ದೆ ತಪ್ಪಾಗೋಯ್ತು ಅನ್ನುವಂತೆ ವೃದ್ಧನನ್ನು ಹಿಡಿದು ಥಳಿಸಿ ಮತ್ತೆ ವೃದ್ಧ ತನ್ಪಾಡಿ ತನ್ನ ಮುಂದೆ ಹೋದಾಗ ಮತ್ತೆ ಕಾರ್ ಚಲಾಯಿಸ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ಅಲ್ಲಿ ಚಾಲಕ ಈ ವೇಳೆ ವೃದ್ಧನಿಗೆ ಮತ್ತೆ ಥಳಿಸಿರುವಂಥ ಒಂದು ಘಟನೆ ನಡೆದಿದೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕಿರಾತಕನ ದರ್ಪ. ಕೇವಲ ಹಾರ್ನ್ ಮಾಡೋ ವಿಚಾರಕ್ಕೆ ಶುರುವಾದಂಥ ಕಿರಿಕ್ ಈ ವೇಳೆ ಆತ ತಪ್ಪಿಸ್ಕೊಂಡು ಓಡು ಹೋಗ್ಲಿಕ್ಕೆ ಮುಂದಾದರೂ ಕೂಡ ಆತನ ಹಿಡಿದು ಥಳಿಸಿದ್ದಾನೆ. ಕೆಂಗೇರಿಯ ನಾಗದೇವನಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ಸಿಸಿಟಿವಿಯ ಫುಟೇಜ್ ಆಧರಿಸಿ ಪೊಲೀಸರು ಕೂಡ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸಬಹುದಾಗಿದೆ ಎಷ್ಟು ಮೃಗೀಯ ಮನಸ್ಥಿತಿಯನ್ನು ರೂಢಿಸ್ಕೊಂಡಿದ್ದಾರೆ ಇವತ್ತಿನ ಕಾಲದಲ್ಲಿ ಅನ್ನುವಂಥದ್ದು. ಸುಮ್ಮನೆ ಒಂದು ಬುದ್ಧಿ ಹೇಳಿದ್ರೆ ಸಾಕು. ಈಗ ಹಾರ್ನ್ ಮಾಡಿದ್ರೆ ಹಾರ್ನ್ ಯಾಕೆ ಮಾಡ್ತೀರಿ ಅಂದ್ರೆ ಸಾಕು, ಪಕ್ಕದಲ್ಲಿ ರಸ್ತೆ ಇದೆ ಅಲ್ಲೇ ಹೋಗಪ್ಪ, ಇಲ್ಲೇ ಯಾಕೆ ಬಂದು ಹಾರ್ನ್ ಮಾಡ್ತಿದ್ಯಾ ಅಂತ ಹೇಳಿದ್ದೇ ತಪ್ಪಾಗೋಯ್ತು ಅನ್ನುವಂತೆ ಹಲ್ಲೆ ಮಾಡ್ತಾ ಇರುವಂಥದ್ದು. ಇವೆಲ್ಲ ನೋಡಿದಾಗ ಮನುಷ್ಯ ಎತ್ತ ಸಾಕ್ತಾ ಇದ್ದಾನೆ, ಯಾವ ದಿಕ್ಕಿನತ್ತ ಸಾಕ್ತಾ ಇದ್ದಾನೆ, ಮನುಷ್ಯನ ಮನಸ್ಥಿತಿ ಎಷ್ಟು ಕ್ರೂರವಾಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಮತ್ತೊಂದು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಕೇವಲ ಹಾರ್ನ್ ಮಾಡೋ ವಿಚಾರಕ್ಕೆ ಹಿಗ್ಗಾಮುಗ್ಗ ಥಳಿಸ್ತಾನೆ ಒಬ್ಬ
ವ್ಯಕ್ತಿ, ಹಿರಿಯ ನಾಗರಿಕರೊಬ್ಬರಿಗೆ ಅಂತಂದರೆ ಆತನ ಮನಸ್ಥಿತಿ ಎಷ್ಟು ಕ್ರೂರವಾಗಿರಬಹುದು, ಇನ್ನೆಂಥ ದುರುಳ ವ್ಯಕ್ತಿ ಇರಬಹುದು ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ. ಈ ಸಂಬಂಧ ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಕಾರ್ನಲ್ಲಿ ಬಂದಿದ್ದ ನವೀನ್ ಎಂಬಾತನ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.